2028ರಲ್ಲಿ ಕಾಂಗ್ರೆಸ್ಗೆ ಜನರೇ ಬುದ್ಧಿ ಕಲಿಸ್ತಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಮುಸ್ಲಿಂ ಆಗಲು ಮೊದಲೇ ಹೇಳಿದ್ದೇವೆ, ಈಗ ಆಗಿದ್ದೇನೆ ಅಂತ ಹೇಳಿದಾರಲ್ಲ, ಒಳ್ಳೇದು. ಅವರು ಮುಸ್ಲಿಮರಿಂದಲೇ ವೋಟ್ ತಗೊಳ್ಳಿ. ಸಿಎಂ ಹೇಳಿಕೆಗೆ ಶಾಸಕ ಯತ್ನಾಳ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ನಾವು ಬೇಕಾದ್ರೆ ಮುಸ್ಲಿಂ ಕನ್ವರ್ಟ್ ಆಗಿದೆ ಅಂತ ತಿಳ್ಕೊರಿ, ಕ್ರಿಶ್ಚಿಯನ್ ಇಲ್ಲ, ಅದು ಬುದ್ಧಿ ಕಲಿಸ್ತಾರೆ. 2028ಕ್ಕೆ ಅವ್ರು ಮುಸ್ಲಿಂ ಮೊದಲೇ ಆಗತ್ತೆ ಹೇಳಿವಲ್ಲ ನಾವು, ಅದು ಆಗಲಿ. ಈಗ ಆಗ್ಯಾರ ತಿಳಿಯಾರಲ್ಲ, ಒಳ್ಳೆಯದು. ಮುಂದಿನ ಸಲ ಅವ್ರು ಮುಸ್ಲಿಮರ ಅಟ್ಟೆ ಓಟ್ ತಗೊಳ್ಳಿ. ಇಲ್ಲ, ಅದು ಬುದ್ಧಿ ಕಲಿಸ್ತಾರೆ. 2028ಕ್ಕೆ ಅವ್ರು ಮುಸ್ಲಿಂ ಮೊದಲೇ ಆಗತ್ತೆ ಹೇಳಿವಲ್ಲ ನಾವು, ಅದು ಆಗಲಿ. ಈಗ ಆಗ್ಯಾರ ತಿಳಿಯಾರಲ್ಲ, ಒಳ್ಳೆಯದು. ಮುಂದಿನ ಸಲ ಅವ್ರು ಮುಸ್ಲಿಮರ ಅಟ್ಟೆ ಓಟ್ ತಗೊಳ್ಳಿ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ನಾವು ಬೇಕಾದ್ರೆ ಮುಸ್ಲಿಂ ಕನ್ವರ್ಟ್ ಆಗಿದೆ ಅಂತ ತಿಳ್ಕೊರಿ, ಕ್ರಿಶ್ಚಿಯನ್ ಇಲ್ಲ, ಅದು ಬುದ್ಧಿ ಕಲಿಸ್ತಾರೆ. 2028ಕ್ಕೆ ಅವ್ರು ಮುಸ್ಲಿಂ ಮೊದಲೇ ಆಗತ್ತೆ ಹೇಳಿವಲ್ಲ ನಾವು, ಅದು ಆಗಲಿ. ಈಗ ಆಗ್ಯಾರ ತಿಳಿಯಾರಲ್ಲ, ಒಳ್ಳೆಯದು. ಮುಂದಿನ ಸಲ ಅವ್ರು ಮುಸ್ಲಿಮರ ಅಟ್ಟೆ ಓಟ್ ತಗೊಳ್ಳಿ. ಇಲ್ಲ, ಅದು ಬುದ್ಧಿ ಕಲಿಸ್ತಾರೆ. 2028ಕ್ಕೆ ಅವ್ರು ಮುಸ್ಲಿಂ ಮೊದಲೇ ಆಗತ್ತೆ ಹೇಳಿವಲ್ಲ ನಾವು, ಅದು ಆಗಲಿ. ಈಗ ಆಗ್ಯಾರ ತಿಳಿಯಾರಲ್ಲ, ಒಳ್ಳೆಯದು. ಮುಂದಿನ ಸಲ ಅವ್ರು ಮುಸ್ಲಿಮರ ಅಟ್ಟೆ ಓಟ್ ತಗೊಳ್ಳಿ. ಸಮಾನತೆ ಬಂದಿಲ್ಲ ಎಂದ ಸಿಎಂ ವಿರುದ್ಧವಾಗಿ ಬಿಜೆಪಿ ಕಿಡಿಕಾರಿದೆ. 70 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಕೇಳಬೇಕಲ್ವಾ? ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರೇ 2 ಬಾರಿ ಸಿಎಂ ಆಗಿದ್ದೀರಿ, ಮತಾಂತರ ನಿಯಂತ್ರಣಕ್ಕೆ ತರೋದಕ್ಕೆ ಕಾಯ್ದೆ ತಂದಿದ್ದೇವೆ, ನಾವು ಮತಾಂತರ ನಿಷೇಧ ಮಾಡಿಲ್ಲ ಅಂತ ಅಶ್ವಥ್ ಹೇಳ್ತಾರೆ. ಬಡತನ ದುರ್ಬಳಕೆ ಮಾಡಿ ಮತಾಂತರ ಸರಿಯಲ್ಲ ಅನ್ನೋದು ಬಿಜೆಪಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮಾತು. ಮತಾಂತರ ಆಗೋದಕ್ಕೆ ಜನಕ್ಕೆ ಸ್ವಾತಂತ್ರ್ಯ ಇದೆ, ಒಪ್ಕೊಳ್ಳೋಣ. ಇನ್ನೂ ಸಮಾನತೆ ಇಲ್ಲ ಅಂದ್ರೆ ಯಾವ ರೀತಿ ಸರ್ಕಾರಗಳು ನಡೆದು ಬಂದಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಈ ದೇಶವನ್ನು ಆಡಳಿತ ಮಾಡಿದವರು ಇನ್ನೂ ಸಮಾನತೆಯನ್ನು ಕೊಡ್ಲಿಕ್ಕಾಗಿಲ್ವಾ? ಸಮಾನತೆಯನ್ನ ಇವತ್ತು ಗುಣಮಟ್ಟದ ಶಿಕ್ಷಣದ ಮೂಲಕ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ, ಒಂದು ಮನೆ ಕೊಡೋ ಮೂಲಕ ಆಗುತ್ತೆ, ಒಂದು ಮೂಲಭೂತ ಸೌಕರ್ಯ ಕೊಡೋ ಮೂಲಕ ಆಗುತ್ತೆ, ಒಂದು ಜ್ಞಾನ ತಿಳುವಳಿಕೆ ಮತ್ತು ಕಾನೂನಾತ್ಮಕವಾಗಿ ಅವರಿಗೆ ಸಬಲೀಕರಣವನ್ನು ಮಾಡೋ ಮೂಲಕ, ಒಂದು ಉತ್ತಮ ಆರೋಗ್ಯ ಸೇವೆ ಕೊಡೋ ಮೂಲಕ, ಕೌಶಲ್ಯತೆ ಕೊಡೋ ಮೂಲಕ, ತಂತ್ರಜ್ಞಾನವನ್ನು ಉತ್ತಮವಾಗಿ ಅಳವಡಿಸ್ಕೊಳ್ಳೋದು. ಇದು ಯಾವುದನ್ನು ಮಾಡದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ಬಾಯಿ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ಇಂಥ ಹೇಳಿಕೆಗಳನ್ನ ಕೊಡ್ತಾರೆ. ಏನೊಂದು ಮಾಡಿದ್ರು ನಾವು ಜಯಿಸ್ಕೋಬಹುದು. ಯಾರ ಮೇಲೆ ಬೆರಳು ತೋರಿಸ್ಲಿಕ್ಕೆ ಕೊಟ್ಟಿದ್ದೀರಾ? ಯಾರ ಕಡೆ ಬೆರಳು ತೋರಿಸ್ತಿದ್ದೀರಾ? ಇದು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ. ನನಗನ್ಸುತ್ತೆ ನೀವು ಅಧಿಕಾರದಲ್ಲಿ ಒಂದು 25 ವರ್ಷ ಕಾಲ ಅಧಿಕಾರದಲ್ಲಿದ್ದೀರಿ. ಒಂದು ಅಧಿಕಾರ ಇಲ್ಲದಾಗ ಪ್ರತಿಪಕ್ಷದ ನಾಯಕರಾಗಿದ್ದೀರಿ. ಹಾಗಾಗಿ ನೀವು ಯಾರನ್ನು ದೋಷಿಸ್ತೀರಾ? ಅಂದರೆ ಸರ್ಕಾರ ಅಷ್ಟು ಶಕ್ತಿ ಇಲ್ವಾ? ನಿಮ್ಮ ಆಡಳಿತಕ್ಕೆ ಶಕ್ತಿ ಇಲ್ವಾ? ನಿಮ್ಮ ಕಾರ್ಯಕ್ಕೆ ಶಕ್ತಿ ಇಲ್ವಾ? ಇನ್ನೂ ದೋಷಿಸೋದು, ಯಾರನ್ನೋ ತಲೆಗೆ ಕಟ್ಟುವಂಥ ಈ ಪ್ರಯತ್ನಗಳನ್ನು ಬಿಡಿ. ಮತಾಂತರ